ಪ್ರಿಯ ಪೋಷಕರೇ, ಇದೊಂದು ಚಿಕ್ಕದಾಗಿರುವಂತಹ ರಿಮೈಂಡರ್ ನಮ್ಮೆಲ್ಲರಿಗೂ. ಬಿಕಾಸ್ ಎಕ್ಸಾಮ್ ಸೀಸನ್ಸ್ ನಡೀತಾ ಇದೆ ಆ್ಯಂಡ್ ಮುಂದೆ ಬರುವಂಥ ತಿಂಗಳಲ್ಲಿ ಸುಮಾರು ಎಕ್ಸಾಮ್ಸ್ ಬರುತ್ತೆ. ನಮ್ಮ ಮನೆಗಳಲ್ಲಿ ನಾವು ಬೋರ್ಡ್ ಎಕ್ಸಾಮ್ ಬರಿಬೇಕಾದ್ರೆ ನಮ್ಮ ತಂದೆ ತಾಯಿಯಂದಿರು ಕೂಡ ಬೋರ್ಡ್ ಎಕ್ಸಾಮ್ಸ್ ಬರಿತಾ ಇದ್ರು. ಅಷ್ಟೇ ನರ್ವಸ್ನೆಸ್ ಅವರಲ್ಲೂ ಕಾಣಿಸ್ತಾ ಇತ್ತು. ನಾವು ಹೇಗೂ ನರ್ವಸ್ ಇದ್ವಿ, ಬಟ್ ಅವರು ಕೂಡ ನರ್ವಸ್ ಇದ್ರು, ಅದನ್ನ ತೋರಿಸ್ಕೊಂತಿರ್ಲಿಲ್ಲ ಅಷ್ಟೇ. ಇವಾಗಲೂ ಅದೇ ಪರಿಸ್ಥಿತಿ ಇದೆ. ಈ ಎಕ್ಸಾಮ್ ಸೀಸನ್ ನಡಿಬೇಕಾದ್ರೆ ನಾನು ಎಲ್ಲೋ ಒಂದು ಓದಬೇಕಾದ್ರೆ ಒಂದು ಸುಮಾರು ಸುಂದರವಾಗಿರುವಂತಹ ಒಂದು ಪತ್ರವನ್ನು ಓದಿದೆ. ಆ್ಯಂಡ್ ಆ ಪತ್ರ ನಮ್ಮ ಯಾವುದೋ ಒಂದು ಸ್ಕೂಲಿನ ಪ್ರಿನ್ಸಿಪಲ್ ಅವರ ಸ್ಕೂಲಿನ ಮಕ್ಕಳಿನ ತಂದೆ ತಾಯಿಗೆ ಬರೆದಿರುವಂತಹ ಪತ್ರ. ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅಂತ ಕೇಳಿ. ಪ್ರಿಯ ಪೋಷಕರೇ, ಪ್ರಿಯ ತಂದೆ ತಾಯಿಯಂದಿರೆ, ನಿಮ್ಮ ಮಕ್ಕಳು ಎಕ್ಸಾಮ್ಸ್ ಬರೀತಾ ಇದ್ದಾರೆ ಆ್ಯಂಡ್ ಅವರ ಜೊತೆ ನಿಮ್ಮದು ನರ್ವಸ್ನೆಸ್ ಕೂಡ ಸುಮಾರು ಜಾಸ್ತಿನೇ ಇರುತ್ತೆ. ಈ ನರ್ವಸ್ನೆಸ್ ಅಲ್ಲಿ ಒಂದು ಮಾತು ಮರಿಬೇಡಿ. ನಿಮ್ಮ ಮಗುಗೆ ಇರುವಂಥ ವಯಸ್ಸಲ್ಲಿ ಏನು ಎಮೋಷನ್ಸ್ ಅನ್ನ ಆ ಮಗು ಹ್ಯಾಂಡಲ್ ಮಾಡುತ್ತೆ, ಅದಕ್ಕಿಂತ ಹೆಚ್ಚು ತಿಳುವಳಿಕೆ ಎಕ್ಸ್ಪೀರಿಯನ್ಸ್ ನಿಮಗಿದೆ. ನೀವು ಆ ಎಮೋಷನ್ಸ್ ಅನ್ನ ಹ್ಯಾಂಡಲ್ ಮಾಡೋದು ಸ್ವಲ್ಪ ಮೆಚೂರ್ಡ್ ವೇಯಲ್ಲಿ ಮಾಡ್ತೀರ. ನಿಮ್ಮ ಮಗು ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ರೆ ಒಳ್ಳೇದು, ಆದರೆ ಮಾಡಿಲ್ಲ ಅಂದರೆ ಒಂದು ಮಾತು ಮರಿಬೇಡಿ. ಅವರ ಸೆಲ್ಫ್ ರೆಸ್ಪೆಕ್ಟ್ ಹಾಗೂ ಡಿಗ್ನಿಟಿಗೆ ಯಾವತ್ತೂ ನೀವು ತಪ್ಪಿ ಮಾತಾಡಬಾರ್ದು. ಯಾಕಂತ ಹೇಳಿದ್ರೆ ಸುಮಾರು ಮಕ್ಕಳು ತೋರಿಸ್ಕೊಳ್ದೇ ಇರಲಿ, ತಂದೆ ತಾಯಿ ಏನು ಹೇಳ್ತಾರೆ ಅದನ್ನ ಮನಸ್ಸಿಗೆ ಹಚ್ಕೊತಾರೆ, ಎಸ್ಪೆಷಲಿ ಈ ಏಜಲ್ಲಿ. ಸೊ ಹೇಳೋದು ಹಿಂಗೆ, ಬೋರ್ಡ್ ಎಕ್ಸಾಮ್ಸಲ್ಲೂ ಸ್ಕೋರ್ ಮಾಡಿಲ್ಲ, ಏನು ಮಾಡ್ತೀಯ ನಿನ್ನ ಲೈಫಲ್ಲಿ, ಯೂಸ್ಲೆಸ್ ನೀನು, ಏನು ಮಾಡ್ಕೊಂಡಿಲ್ಲ, ಓದಿದ್ದು ಇಲ್ಲ, ಒಂದೇ ಕೆಲಸ ಕೊಟ್ಟಿರೋದು ಓದೋದು ಅದು ಮಾಡಿಲ್ಲ. ಸೊ ಸ್ಪೆಷಲಿ ಬೋರ್ಡ್ ಎಕ್ಸಾಮ್ಸಲ್ಲೂ ಸ್ಕೋರ್ ಮಾಡಿಲ್ಲ, ಲೈಫಲ್ಲಿ ಏನು ಮಾಡ್ತೀಯ ಅಂತ ಪದೇ ಪದೇ ಹೇಳೋದ್ರಿಂದ ಅವರ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಕೆಳಗಡೆ ಹೋಗುತ್ತೆ. ಇದರಿಂದ ಆಗಿರುವಂಥ ಡ್ಯಾಮೇಜ್ ಏನು, ಮುಂದೆ ಬರುವಂಥ ದಿನಗಳಲ್ಲಿ ಅಥವಾ ಲೈಫ್ ಅಂತೀವಲ್ವ, ಮುಂದೆ ಬರುವಂಥ ರಿಯಲ್ ಚಾಲೆಂಜಸ್ ಆಫ್ ಲೈಫಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಇರಲ್ಲ. ಅವರು ಅಡಲ್ಟ್ಸ್ ಆದಮೇಲೂ ನೀವು ಕೈ ಹಿಡಿಬೇಕಾಗುತ್ತೆ, ದೊಡ್ಡವರಾದ್ಮೇಲೂ ನೀವು ಕೈ ಹಿಡಿಬೇಕಾಗುತ್ತೆ. ನಮಗೆ ಮಾನಸಿಕವಾಗಿ ಹೆಲ್ದಿ ಆಗಿರುವಂಥ ಮಕ್ಕಳು ಬೇಕು, ಮಾನಸಿಕವಾಗಿ ಕುಗ್ಗಿರುವಂಥ ಮಕ್ಕಳು ಬೇಡ. ಅಂಥ ಮಕ್ಕಳು ಜೀವನದಲ್ಲಿ ಸಾಧಿಸೋದು ಕಷ್ಟ ಇದೆ. ಅದೇ ಮಾನಸಿಕವಾಗಿ ಹೆಲ್ದಿ ಇದ್ದರೆ ಏನು ಬೇಕಾದ್ರೂ ಸಾಧನೆಯನ್ನು 100% ಅವ್ರು ಮಾಡೇ ಮಾಡ್ತಾರೆ. ಒಂದು ಪೇಪರ್, ದಟ್ ಈಸ್ ಯುವರ್ ರಿಸಲ್ಟ್ ಶೀಟ್, ನಮ್ಮ ಮಕ್ಕಳಿನ ಅರ್ಹತೆ ಹಾಗೂ ನಮ್ಮ ಮಕ್ಕಳು ಹೇಗೆ ಇರೋದು ಅಥವಾ ನಮ್ಮ ಮಕ್ಕಳು ಎಂಥವರು ಇಲ್ಲ ಅವರು ಲೈಫಲ್ಲಿ ಏನು ಮಾಡ್ತಾರೆ ಅಂತ ಡಿಸೈಡ್ ಮಾಡೋ ಅಷ್ಟು ಪವರ್ ಆ ರಿಸಲ್ಟ್ ಶೀಟಿಗೆ ಕೊಡಬೇಡಿ ಅಂತ ಹೇಳ್ತಾರೆ. ನಿಮ್ಮ ಮಕ್ಕಳಲ್ಲಿ ಸುಮಾರು ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ. ಕೆಲವರಿಗೆ ಇವಾಗ ಗೊತ್ತಾಗ್ಬೋದು, ಕೆಲವರಿಗೆ ಮುಂದೆ ಹೋಗಿ ಗೊತ್ತಾಗ್ಬೋದು. ಆ ಟ್ಯಾಲೆಂಟನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಓಕೆ, ಲೆಟ್ ಅಸ್ ಸೇ ನಿಮ್ಗೆ ಅದು ಅರ್ಥ ಆಗ್ತಿಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಆದರೂ ಒಂದು ಸ್ವಲ್ಪ ಮಟ್ಟಕ್ಕಾದರೂ ಸಪೋರ್ಟನ್ನು ತೋರಿಸೋದು ಒಳ್ಳೆಯದು. ತಂದೆ ತಾಯಿಯಾಗಿ ನಮ್ಗೆ ಗೊತ್ತಿರುತ್ತೆ ಮಕ್ಕಳನ್ನ ಎಲ್ಲಿ ಹಿಂದೆ ಎಳಿಬೇಕು ಅಂತ, ಯಾವುದು ತಪ್ಪು ದಾರಿ ಅಂತ. ಅದನ್ನು ಅಫ್ಕೋರ್ಸ್ ನಾವು ಮಾಡಬೇಕು, ಬಟ್ ಅವರ ಡಿಗ್ನಿಟಿ ಮತ್ತು ಸೆಲ್ಫ್ ರೆಸ್ಪೆಕ್ಟಿಗೆ ಯಾವುದೇ ರೀತಿಯ, ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಾದರೂ ಯಾವುದೇ ರೀತಿಯ ಇಂಪ್ಯಾಕ್ಟ್ ಆಗೋದು ನಾವು ತಡೆಹಿಡಿಬೇಕಾಗಿರುತ್ತೆ. ಇಷ್ಟನ್ನು ಹೇಳ್ತಾರೆ ಆ ಪ್ರಿನ್ಸಿಪಲ್. ಆ್ಯಂಡ್ ಅವರು ಇದು ಕೂಡ ಹೇಳ್ತಾರೆ ದ್ಯಾಟ್ ನಿಮ್ಮ ಮಕ್ಕಳ ಜೀವನದಲ್ಲಿ ರಿಯಲ್ ಸ್ಟ್ರಗಲ್ಸ್ ಇನ್ನೂ ಬರಬೇಕಿದೆ. ಆ ರಿಯಲ್ ಸ್ಟ್ರಗಲ್ಸಿಗೆ ಅವರನ್ನು ಪ್ರಿಪೇರ್ ಮಾಡಿ, ಬರೀ ಈ ಒಂದು ಎಕ್ಸಾಮ್ ಮೇಲೆ ಫೋಕಸ್ ಮಾಡಬೇಡಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು.